ಪ್ರದೀಪ್ ಈಶ್ವರ್ ಅವರು ನ್ಯಾಷನಲ್ ಲೀಡ್ರ್. ಅವ್ರ ನೀರು, ಚಿಕ್ಕಬಳ್ಳಾಪುರಕ್ಕೆ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಸಂಬಂಧಪಟ್ಟಿಲ್ಲ. ಅವರೆಲ್ಲ ಡೈರೆಕ್ಟು ಇದರಿಂದ ಇದು ಮಾಡ್ತಾರೆ. ಬೇಕಾದ್ರೆ ಆನ್ಲೈನಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ ಜನರಿಗೆ ಬೇಕಾದ್ರೆ. ಅವ್ರು ಇನ್ನೂ ತುಂಬ ಅಪ್ಡೇಟ್ ಆಗ್ತಾಯಿದ್ದಾರೆ ಅವರು. ನೆಕ್ಸ್ಟ್ ಫ್ಯೂಚರ್ಗೆ ಇವ್ರು ಏನೋ ರೋಗಗಳು ಬಂದುಬಿಟ್ರೆ ಚಿಕ್ಕಬಳ್ಳಾಪುರ ಜನಕ್ಕೆ ಅವ್ರಿಗೆಲ್ಲ ಹೆಂಗೆ ತೋರಿಸ್ಬೇಕು, ಆನ್ಲೈನಲ್ಲೇ ವಾಸಿ ಮಾಡೋದು. ಅವ್ರು ಅದ್ರ ಮೇಲೆ ಸರ್ಚ್ ಮೇಲೆ ಇದ್ದಾರೆ, ರಿಸರ್ಚ್ ಮಾಡ್ತಾಯಿದ್ದಾರೆ, ಓದ್ತಾ ಇದ್ದಾರೆ. ಅವ್ರದ್ದು ಬಿಡಿ ಪಾಪ, ಅವರು ತುಂಬ ಎಲಾನ್ ಮಸ್ಕ್ ಈ ಥರ ಮೇಧಾವಿಗಳವರು, ಅವ್ರಿಗಿಂತ ಬುದ್ಧಿವಂತರು ಅವರು. ಅವ್ರು ಏನೋ ಮಾಡ್ತಾರೆ ಅಲ್ಲಿ ಚಿಕ್ಕಬಳ್ಳಾಪುರ ಜನನ ಕಾಪಾಡ್ಕೊತಾರೆ. ಅದು ಬಿಟ್ಟಾಕಿ ಇನ್ನೊಬ್ಬ ಶಾಸಕರಿದ್ದಾರೆ ಇಲ್ಲಿ, ಬಾಗೇಪಲ್ಲಿ ಶಾಸಕರು ಸುಬ್ಬಾರೆಡ್ಡಿ SN ಅಂತ. ಇವರು ಅಷ್ಟೇ, ಇವರು ನಾನು ರಾಜೀನಾಮೆನೇ ಕೊಡ್ತೀನಿ ಅಂದಿದ್ರು ಆ ನೀರು ಕೊಡಲಿಲ್ಲ ಅಂದರೆ. ಈಗಿರ್ತಕ್ಕಂಥ ನೀರು 3 ಹಂತ ಮಾಡಿ ಅಂತಲ್ಲ, ಉಚ್ಚೆ ನೀರಾದರೂ ಕೊಡ್ರಿ. ಆ ಬೆಂಗಳೂರಲ್ಲಿ ಉಚ್ಚೆ ಉಯ್ತಾರಲ್ಲ, ಈಗ 1.5 ಕೋಟಿ ಜನ ಉಚ್ಚೆ ಉಯ್ದರೆ ಒಂದು ಎಷ್ಟೋ ಲಕ್ಷ ಲೀಟರ್ಗಳಾಗ್ತದೆ. ಬಾಗೇಪಲ್ಲಿ ಕೆರೆಗೆ ಬಿಡ್ರಿ, ಒಂದೊಂದು ಕೆರೆಗೆ ಅಂತ ಉಚ್ಚೆ ನೀರು. ಇವ್ರಿಗೆ ಈಗ ಅವ್ರು ಅದೇ ಆ ನೀರನ್ನೇ ಬಿಡ್ತಾವ್ರೆ ಡೈರೆಕ್ಟಾಗಿ. ಫಿಲ್ಟ್ರ್ ಮಾಡಿ ಅಂತ ಇವರು ಕೇಳಿಲ್ಲ, ಡೈರೆಕ್ಟಾಗಿ ಬಿಡಿ ಅಂತ, ಆ ನೀರು ಕುಡಿ ಅಂತ ಅಷ್ಟೇ ಕೇಳಿದ್ದವರು. ಈಗ ಅದೇ ನೀರೇ ಬಿಡ್ತಾವ್ರೆ. ಏನು ಕೇಳ್ತಾರೋ ಇವ್ರಿಗೂ ಗೊತ್ತಿಲ್ಲ 2ನೇ ಹಂತ 3ನೇ ಹಂತ ಅಂದರೆ ಏನು ಅಂತ. ಇವ್ರಿಗೆ ಚುನಾವಣೆ ಗೆಲ್ಲಬೇಕಷ್ಟೇ ಇವರು. ಒಂದು ಕಾಲದಲ್ಲಿ ಬಾಗೇಪಲ್ಲಿಗೆ ಬರಗಾಲ ಇತ್ತು, ಇವಾಗ ನೀರಿದ್ದರೂ ಆರೋಗ್ಯ ಮಟ್ಟ ಸುಧಾರಿಸ್ಕೊಳ್ಳೋಕ್ಕೆ ಇವ್ರದ್ದು ಈ ನೀರು ಯಾವುದೋ ತಗೊಂಬಂದು ಬಿಟ್ಟವ್ರೆ. ಜನಜೀವನರ ಮಟ್ಟ ತುಂಬ ಕಷ್ಟ ಇದೆ. ಕರೋನಾ ಬಂದ ಮೇಲೆ ಅಷ್ಟೋ ಮಳೆಗಾಲದಲ್ಲಿ ಕೆರೆಗಳು 1 ವರ್ಷಕ್ಕೆ 2 ವರ್ಷಕ್ಕೆ ತುಂಬುತ್ತಾ ಇತ್ತಿಲ್ಲಿ. ಹಾಗೆ 108 ಕಾಯಿಲೆಗಳಿದ್ದವು. ಕೆರೆ ನೀರು ಕುಡಿತಿದ್ರು ಕೂಡ 108 ಕಾಯಿಲೆಗಳಿದ್ದವು. ಇವಾಗ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರನ್ನು ಇಡೀ ಕರ್ನಾಟಕದಲ್ಲಿ ರೋಗ ಪೀಡಿತ ಜಿಲ್ಲೆಗಳು ಅಂತ ಘೋಷಣೆ ಮಾಡಿದ್ರು. ಮುಂದಿನ ವರ್ಷಗಳಲ್ಲಿ ನೀವೇನು ಆಶ್ಚರ್ಯಪಡಬೇಕಾಗಿಲ್ಲ, ಅಂಥ ಕಾಲ ಇದು. ಮತ್ತು ಇನ್ನು ನೆನಮಂಗಲ ಶಾಸಕರು ಕೂಡ ನಿನ್ನೆ ವಿಧಾನಸೌಧದಲ್ಲಿ ಮಾತಾಡ್ತಾ ಹೇಳ್ತಾರೆ, ದಯವಿಟ್ಟು ಆ ನೀರಿನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ, ನಮ್ಮ ತಾಲೂಕು ನೀರು ಬೇಡ ಅಂತ ಹೇಳ್ತಾರೆ ಅವರು. ಎದ್ರಕಂತವ್ರಂತೆ ಜನ ಅಲ್ಲಿ. ಯೂರಿಯಾ ನಮ್ಮ ಪತ್ತೆ ಆಗ್ತಾಯಿದೆ, ಆ ತರಕಾರಿಗಳಲ್ಲಿ ಡೈರೆಕ್ಟಾಗಿ ದೇಹಕ್ಕೆ ಸೇರ್ಕೊಂಡ್ಬಿಡ್ತವೆ ಆ ನೀರನ್ನು ಏನಾದರೂ ಬೆಳೆಗಳನ್ನ ಬೆಳೆದರೆ. ಒಟ್ಟಾರೆ ಸಾರಾಂಶ, ಚುನಾವಣೆ ಬಿಟ್ಟು ಜನರ ಆರೋಗ್ಯದ ಬಗ್ಗೆನೇ ಗಮನ ಹರಿಸಿದ ನಾಯಕರು. ಇವ್ರಿಗೆ ಚುನಾವಣೆ ಒಂದೇ, ಗೆಲ್ಲಬೇಕು, ನಿಂತ್ಕೊಬೇಕು, ಗೆಲ್ಲಬೇಕು, ಮಂತ್ರಿಗಳು ಏನಾರು ಹಾಕ್ಬೇಕು, ಅವ್ರು ಚೆನ್ನಾಗಿರ್ಬೇಕು. ಈಗಲಾದರೂ ಏನಿವತ್ತು ಕಾಂಗ್ರೆಸ್ ಶಾಸಕರಾಗಿರ್ಬೋದು, ಯಥೇಚ್ಛವಾಗಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಇವರೇ ಹೆಚ್ಚಿಗೆ ಇದ್ದಾರೆ. ನೀವಾದರೂ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ 3 ಹಂತಗಳಲ್ಲಿ ಶುದ್ಧೀಕರಿಸಿ, ತುಂಬ ಕಷ್ಟ ಇದೆ ನೀರು, ಅವೇನಾರು ನಾಳೆ ಬೆಳಗ್ಗೆ ಹೆಚ್ಚು ಕಮ್ಮಿ ಆದರೆ ಜನ ಸಾಯ್ತಾರೆ. ನೀವು ಇದ್ದು ಹೋಗ್ತೀರಿ ಸರ್, ನೀವೇನು ಪರ್ಮನೆಂಟ್ ಅಲ್ವಲ್ಲ, ನೀವು ಒಂದಷ್ಟು ವರ್ಷ ಇದ್ದು ಹೋಗ್ತೀರಾ, ಇಲ್ಲ ಒಂದು 100 ವರ್ಷ ಇರ್ತೀರಾ. ನಿಮ್ಮ ಆರೋಗ್ಯ ಚೆನ್ನಾಗಂದರೆ ಜನರನ್ನು ಕೆಡಿಸ್ಬೇಡಿ, ತುಂಬ ಕಷ್ಟದಲ್ಲಿದ್ದಾರೆ, ದುಡ್ಡೇ ಸಿಗ್ತಾ ಇಲ್ಲ. ಈ ಕಾಲದಲ್ಲಿ ಆರೋಗ್ಯಗಳು ಕೆಟ್ಟರು ಅಂತಂದರೂ ದೇವ್ರು ಕಾಪಾಡಬೇಕು. ಆ ನೋವು ಯಾರಿಗೂ ಆಗೋದು ಬೇಡ. ನೀವು ಈಗಲಾದರೂ ರಾಜಕೀಯ ಬಿಟ್ಟು ಜನರ ಆರೋಗ್ಯ ಬಗ್ಗೆ ಚಿಂತೆ ಮಾಡಿ ಅವ್ರ ಮನವೊಲಿಸಿ. ಇಲ್ಲ ಜನರ ಆರೋಗ್ಯ ಜೊತೆಗೆ ನಾವು ಚೆಲ್ಲಾಟ ಆಡ್ತೀವಿ, ಏನಾರು ಮಾಡಿ ನಮಗೆ ಚುನಾವಣೆಗೆ ಅಷ್ಟು ದುಡ್ಡು ಕೊಟ್ಟು ನಾವು ಗೆದ್ಕೊಂಡು ಹೋಗ್ತಾ ಇರ್ತೀವಿ, ನಮಗೇನು ಬೇಕು ಅಂತಂದರೆ ನೋಡೋಣ ಒಳ್ಳೇದು ಮಾಡ್ತಾರೋ ಇಲ್ಲ ಅವ್ರ ಜೀವನ ಜೊತೆ ಚೆಲ್ಲಾಟ ಆಡ್ಕೊಂಡು ಹೋಗ್ತಾರೆ ಅನ್ನೋದನ್ನು ಮುಂದಿನಲ್ಲಿ ಗೊತ್ತಾಗುತ್ತೆ. ಇದು ಕೂಡ ಮುಂದೆ ಸರ್ಕಾರಕ್ಕೆ ತುಂಬ ತೊಂದರೆ ಆಗಿರ್ತಕ್ಕಂಥ